ಬ್ಯಾಕ್ ಟು ಬ್ಯಾಕ್ ಅಂಜಲಿ ಹಾಗೆ ನೇಹಾ ಹತ್ಯೆಯಾದ ಸಂದರ್ಭದಲ್ಲಿ ಗಂಭೀರವಾದ ಆರೋಪ ಕೇಳೋಕೆ ಸಿಕ್ಕಿತ್ತು. ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ಭಾಗದಲ್ಲೂ ಕೂಡ ಡ್ರಗ್ಸ್ ಹಾಗೆ ಮಾದಕ ವ್ಯಸನಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ. ಇದೀಗ ಹುಬ್ಬಳ್ಳಿಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಚುರುಕನ್ನ ಪಡೆದುಕೊಂಡಿದೆ. 2.5 kg ಗಾಂಜಾ ವಶಕ್ಕೆ ಪಡೆಯಲಾಗಿದೆ. 70ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಲಾಗಿದೆ. 800ಕ್ಕೂ ಹೆಚ್ಚು ಜನರಿಗೆ ಡ್ರಗ್ಸ್ ಟೆಸ್ಟ್ ಮಾಡಿಸಿರುವ ಶಂಕೆ. ಒಡಿಶಾ ಮೂಲದ 2 ಸೇರಿದಂತೆ ಒಟ್ಟು 12 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ತಮಗೆಲ್ಲ ತಿಳಿದಿರೋಂಗೆ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಒಂದು ಭಾಳ ದೊಡ್ಡ ಅಭಿಯಾನವನ್ನೇ ಪ್ರಾರಂಭ ಮಾಡಿದ್ದೇವೆ ಮತ್ತು ಭಾಳಷ್ಟು ಕೇಸ್ಗಳನ್ನು ಮಾಡಿರೋದು ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು ತಮಗೆಲ್ಲ ತಿಳಿದೇ ಇದೆ. ಸುಮಾರು 12 ವಿವಿಧ ಪ್ರಕರಣಗಳಲ್ಲಿ ಪೆಡ್ಲರ್ ಕಮ್ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು 70ರಷ್ಟು ಜನರನ್ನು ನಾವು ಹಿಂದೆ ಅರೆಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ 2 ಪ್ರತ್ಯೇಕ ಡ್ರೈವ್ಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕನ್ಸ್ಯೂಮರ್ಸ್ನ ನಾವು ಎಂಬ ಘೋಷಣೆಯೊಂದಿಗೆ ಈ ಚಳುವಳಿ ನಡೆಸುವುದಾಗಿ ಕರೆ ನೀಡಿದರು. ಮುಂದೆ ಆ ಮೈದಾನವನ್ನು ಆಗಸ್ಟ್ ಕ್ರಾಂತಿ ಮೈದಾನ ಎಂದೇ ಹೆಸರಿಸಲಾಯಿತು. ದೇಶಾದ್ಯಂತ ಈ ಕರೆ ಮಿಂಚಿನ ಸಂಚಾರ ಉಂಟು ಮಾಡಿತು. ಚಳುವಳಿಯ ತೀಕ್ಷ್ಣತೆಯನ್ನು ಅರಿತ ಬ್ರಿಟಿಷರು ಬಹುತೇಕ ಪ್ರಮುಖ ನಾಯಕರನ್ನು ಜೈಲಿಗಟ್ಟಿದರು. ನಾಯಕರಿಲ್ಲದೆಯೇ ಚಳುವಳಿ ಉಗ್ರ ಸ್ವರೂಪವನ್ನು ಕಂಡಿದ್ದು ಈ ಚಳುವಳಿಯ ಹೆಗ್ಗಳಿಕೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಆಗಸ್ಟ್ 9ರಂದು ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಪ್ರತಿಧ್ವನಿಸಿತ್ತು. ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಘರ್ಷಣೆ ನಡೆಯಿತು. ಈ ಹೋರಾಟ ವಿಕೋಪಕ್ಕೆ ತಿರುಗಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಲವು ನಾಯಕರನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಹೀಗೆ ಈ ಚಳುವಳಿಯನ್ನು ಬ್ರಿಟಿಷ್ ಸರ್ಕಾರವು ಹಿಂಸಾತ್ಮಕ ರೀತಿಯಲ್ಲಿ ಹತ್ತಿಕ್ಕಿತು. ಸುಮಾರು 1 ಲಕ್ಷ ಜನರನ್ನು ಬಂಧಿಸಲಾಯಿತು. ಜನರ ಮೇಲೆ ಲಾಠಿ ಪ್ರಹಾರ ಮಾಡಲಾಯಿತು. ಭಾರತದಲ್ಲಿ ನಡೆಯುತ್ತಿದ್ದ ಹೋರಾಟವು ಆಫ್ರಿಕಾ ಮತ್ತು ಏಷ್ಯಾದಲ್ಲಿದ್ದ ವಸಾಹತುಶಾಹಿಗಳ ವಿರುದ್ಧ ಹೋರಾಟಕ್ಕೆ ಪ್ರೇರಣೆಯಾಯಿತು. ಭಾರತವು ಈ ಹೋರಾಟದಲ್ಲಿ ಯಶ ಕಂಡರೆ ಅದು ಇವತ್ತು ಜನಾಂದೋಲನ ಮಾಡಿ ಪ್ರತಿದಿನ ಅವರು ಪಾದಯಾತ್ರೆ ಮಾಡಿದಂಥ BJP ಮತ್ತು JDS ಎಲ್ಲೆಲ್ಲಿ ಪಾದಯಾತ್ರೆ ಮಾಡಿದೆಯೋ ಅಲ್ಲಿ ಎಲ್ಲ ಕಡೆ ನಾವು ಒಂದು ದಿನ ಮುಂಚಿತವಾಗಿ ಜನಾಂದೋಲನವನ್ನು ಮಾಡಿ ಪ್ರಶ್ನೆಯನ್ನು ಕೇಳಿದ್ದೀವಿ. ಆದರೆ ದುರ್ದೈವ ನಾವು ಏನೇನು ಪ್ರಶ್ನೆಗಳನ್ನು ಕೇಳಿದ್ದೀವಿ ಅದಕ್ಕೆ ಒಂದು ಕೂಡ ಇಲ್ಲಿವರೆಗೆ ಉತ್ತರ ಇಲ್ಲ. ಬೇರೆ ಬೇರೆ ವಿಚಾರಗಳನ್ನ ಮಾತನಾಡ್ತಾರೆ ಹೊರತಾಗಿ ಅವರ ಭ್ರಷ್ಟಾಚಾರದ ಬಗ್ಗೆ, ಅವರ ಕಾಲದಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಿದ್ರೆ ಇಲ್ಲಿವರೆಗೆ ಏನು ಅದಕ್ಕೆ ಉತ್ತರ ಇಲ್ಲ. ಸೊ ಇದು ಅವರ ದ್ವಂದ್ವ ನಿಲುವು, ಅವರ ರಾಜಕೀಯ ನಿಲುವು ಗೊತ್ತಾಗುತ್ತೆ. ಇವತ್ತು ಜನಾಂದೋಲನ ಮಾಡಿ ಪ್ರತಿದಿನ ಅವರು ಪಾದಯಾತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕಿ, ರಾಹುಲ್ ಗಾಂಧಿ ಕಿ, ಸಿದ್ದರಾಮಯ್ಯ ಕಿ, ಆಯ್ತು ಆಯ್ತು. ಆಯ್ತು, ಲೈವ್ ಹೋಗ್ತಾ ಇದೆ. ಆಯ್ತು ಬಂದವಳೆ. ವೇದಿಕೆಯಲ್ಲಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸರ್ಕಾರವನ್ನ ತರಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಂತ ರಾಜ್ಯಸಭಾ ಸದಸ್ಯರು,
ಹಿರಿಯರಾದಂತ ರಣದೀಪ್ ಸಿಂಗ್ ಸುರ್ಜಿವಾಲಾರವರೇ, ವೇದಿಕೆಯಂತ ನಮ್ಮ ಗೃಹ ಸಚಿವರೇ, ಎಲ್ಲ ಹಿರಿಯ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳೇ, ನಮ್ಮ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯಗಳೇ, ನಮ್ಮ ಕೆಪಿಸಿಸಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಜಿಲ್ಲಾ ಅಧ್ಯಕ್ಷಗಳೇ, ಮಾಜಿ ಶಾಸಕರುಗಳೇ, ಮುಖ್ಯವಾಗಿ ಈ ಬೃಹತ್ ಐತಿಹಾಸಿಕ ಸಮಾವೇಶಕ್ಕೆ ಪಾಲ್ಗೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ತಾ ಇರುತ್ತ ಎಲ್ಲ ಕಾರ್ಯಕರ್ತರೇ, ಬಂಧು ಭಗಿನಿಯರೇ, ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿನ ಸ್ವಲ್ಪ ಶಾಂತಿ ಇರಬೇಕು. ನಾನೇನು ಹೇಳ್ತೀನಿ ಕೇಳಬೇಕು. ಕೆಂಗೇರಿ ಬಿಡದಿಯಿಂದ ಹೇಳ್ಕೊಂಡು ಬಂದಿದ್ದೀನಿ ಮೈಸೂರು ಗಂಟ. ಯಾರು ಗಲಾಟೆ ಮಾಡದೆ ಕೇಳೋರೆ, ಈಗೂ ಕೇಳಬೇಕು. ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರೋ, ಕೈ ಮುಗಿದ್ದೀನಿ, ಸುಮ್ಮನೆ ಇರಬೇಕು. ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ 9ನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು. ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದೋ. ಇದೇ 9ನೇ ತಾರೀಕು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ, ಈ ದೇಶದ ಲೂಟಿಯನ್ನ ಒಳಿತಾರದ ವಿರುದ್ಧ 15 ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ 9ನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದೋ, ಇಂದು NDA, ಬಿಜೆಪಿ, ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ, ಈ ಬಡವರ ಕಲ್ಯಾಣವನ್ನು ಉಳಿಸಲಿಕ್ಕೆ, ನಮ್ಮ 5 ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಮಾಡಬೇಕು ಅಂತ ಹೊರಟಿರುವಂತ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ